ಬ್ರೇಕ್ ಸುದ್ದಿಗೆ ಮತ್ತೆ ಸ್ವಾಗತ. ಬಿಡಿಎ ಎಂಜಿನಿಯರ್ಗಳಿಗೆ ಖಾಸಗಿ ವ್ಯಕ್ತಿಗಳು ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಎಇ ಎಕ್ಸಿಕ್ಯೂಟಿವ್ ಎಂಜಿನಿಯರ್ಗಳ ಬಳಿ ಲಕ್ಷ ಹಣ ನೀಡುವಂತೆ ಡಿಮ್ಯಾಂಡ್ ಮಾಡಲಾಗಿದೆ ಅನ್ನುವಂತಹ ಆರೋಪ. ಕೆಂಪೇಗೌಡ ಲೇಔಟ್ ಎಂಜಿನಿಯರ್ಗಳ ಬಳಿ ಈ ರೀತಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಂಜಿನಿಯರ್ಗಳಿಗೆ ಧಮಕಿ ಹಾಕಿ ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರಿಂದ ಹಣ ಪಡೆದು ಕಳಪೆ ಕಾಮಗಾರಿ ಅಂತ ಹೇಳಿ ಆರೋಪಿಸಿರುವಂತಹ ಆ ಖಾಸಗಿ ವ್ಯಕ್ತಿಗಳು ಪ್ರಾಧಿಕಾರದ ಎಂಜಿನಿಯರ್ಗಳ ಬಳಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಖಾಸಗಿ ವ್ಯಕ್ತಿಗಳ ವಿರುದ್ಧ ಸದ್ಯ ದೂರು ದಾಖಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಬಹಳ ವಿಚಿತ್ರವಾದಂತಹ ಪ್ರಕರಣ. ಸಾಮಾನ್ಯವಾಗಿ ಜನ ಆರೋಪ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳ್ತಿದ್ದಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳ ಬಳಿಯೇ ಲಂಚ ಕೇಳಿರುವಂತಹ ಆರೋಪ, ಅದು ಖಾಸಗಿ ವ್ಯಕ್ತಿಗಳು. ಏನಿದು ಪ್ರಕರಣ? ಡೀಟೇಲ್ ಆಗಿ ವಿವರಿಸಬಹುದಾ? ವಿದ್ಯಾಶ್ರೀ, ಬಿಡಿಎ ಇಂಜಿನಿಯರ್ಗಳಿಗೆ ಇಬ್ಬರು ಖಾಸಗಿ ವ್ಯಕ್ತಿಗಳು ಬ್ಲಾಕ್ ಮೇಲ್ ಅನ್ನ ಮಾಡಿ ದೂರು ದಾಖಲಾಗಿರುವಂತಹ ಪ್ರಕರಣ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಯಾಕಂದ್ರೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಏನಿದೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿನ ಇಂಜಿನಿಯರ್ಗಳಿಗೆ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಇಬ್ಬರು ಶರತ್ ಬಾಬು ಜೊತೆಗೆ ಗುರುಮೂರ್ತಿ ಎಂಬ ವ್ಯಕ್ತಿಗಳ ವಿರುದ್ಧ 4 ಜನ ಇಂಜಿನಿಯರ್ಗಳು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ಆ ದೂರಿನ ಪ್ರಕಾರ ನೋಡೋದಾದ್ರೆ, ಕೆಂಪೇಗೌಡ ಲೇಔಟ್ನಲ್ಲಿ ಏನಿದೆ, ಕೆಂಪೇಗೌಡ ಲೇಔಟ್ನಲ್ಲಿ ಕಾಮಗಾರಿಗಳು ನಡೀತಾ ಇರುತ್ತೆ. ಈ ಕಾಮಗಾರಿಗಳನ್ನ ಗುತ್ತಿಗೆದಾರರ ಜೊತೆಗೆ ಇಂಜಿನಿಯರ್ಗಳು ಶಾಮೀಲಾಗಿ ನೀವು ಕಳಪೆ ಕಾಮಗಾರಿಯನ್ನ ಮಾಡಿದ್ದೀರಿ ಅನ್ನೋ ಒಂದು ಆರೋಪವನ್ನ ಮಾಡ್ತಾರೆ. ಇಬ್ಬರು ವ್ಯಕ್ತಿಗಳು ಶರತ್ ಬಾಬು ಮತ್ತೆ ಗುರುಮೂರ್ತಿ ಇಂಜಿನಿಯರ್ಗಳ ಕಚೇರಿಗೆ ತೆರಳಿ ಒಂದು ಬೆದರಿಕೆಯನ್ನು ಹಾಕುವಂತ ಕೆಲಸ ಮಾಡ್ತಾರೆ. ಕಳಪೆ ಕಾಮಗಾರಿ ಆರೋಪವನ್ನು ಇಟ್ಕೊಂಡು ಇಂಜಿನಿಯರ್ಗಳಿಗೆ ಮೊದಲಿಗೆ ಬೆದರಿಕೆ ಹಾಕ್ತಾರೆ. ಅದಾದ ನಂತರದಲ್ಲಿ ಇಂಜಿನಿಯರ್ಗಳು ಹೆದರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಹಣಕ್ಕೆ ಬೇಡಿಕೆ ಇಟ್ಟು ಫೋನ್ ಕರೆಗಳ ಮುಖಾಂತರವಾಗಿ ಹಣವನ್ನ ಕೇಳ್ತಾರೆ. ಅದಾದ ನಂತರದಲ್ಲಿ ಮೊದಲಿಗೆ 27 ಲಕ್ಷ ಹಣವನ್ನು ನೀವು ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ 4 ಜನ ಇಂಜಿನಿಯರ್ಗಳ ಬಳಿ ಈ ಗುರುಮೂರ್ತಿ ಜೊತೆಗೆ ಶರತ್ ಬಾಬು ಎಂಬ ವ್ಯಕ್ತಿಗಳು ಮಾಡ್ತಾರೆ. ಅದಾದ ನಂತರದಲ್ಲಿ ಕೆಲವು ದಿನಗಳ ನಂತರ ರಾಮನಗರದಲ್ಲಿ ಒಂದು ಮನೆಯನ್ನ ಕಟ್ಟಿಸ್ಕೊಡ್ಬೇಕು, ಇಲ್ಲದೆ ಹೋದ್ರೆ ನಿಮ್ಮ ವಿರುದ್ಧ ಈ ಆರೋಪಗಳೇನಿದೆ, ಕಳಪೆ ಕಾಮಗಾರಿ ಏನಿದೆ, ಇದು ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ಕೊಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನ ಕೂಡ ಹಾಕ್ತಾರೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಂಡಂತಹ ಇಂಜಿನಿಯರ್ಗಳು ಕೆಂಗೇರಿ ಪೊಲೀಸ್ ಠಾಣೆಗೆ ತೆರಳುತ್ತಾರೆ. ಅವ್ರು ಯಾವ ಡೇಟ್ ಅಲ್ಲಿ ಕಚೇರಿಗೆ ಬಂದು ನಮ್ಮ ಬಳಿ ಬ್ಲಾಕ್ ಮೇಲ್ ಅನ್ನ ಮಾಡಿದ್ರು, ಹಣಕ್ಕೆ ಬೇಡಿಕೆಯನ್ನ ಇಟ್ಟರು, ರಾಮನಗರದಲ್ಲಿ ಒಂದು ಮನೆಯನ್ನ ಕಟ್ಟಿಸ್ಕೊಡ್ಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ್ರು. ಇದೆಲ್ಲದರ ಸಂಪೂರ್ಣ ಆಡಿಯೋ ವಿಡಿಯೋ ಜೊತೆಗೆ ಫೋಟೋಗಳ ಸಮೇತ ಪೊಲೀಸರಿಗೆ ಸಬ್ಮಿಟ್ ಮಾಡ್ತಾರೆ. ಈ ಎಲ್ಲ ಒಂದು ದೂರನ್ನ ಆಧರಿಸಿ ಕೆಂಗೇರಿ ಪೊಲೀಸ್ ಠಾಣೆಯ ಪೊಲೀಸರು ಇಬ್ಬರು ವ್ಯಕ್ತಿಗಳ ವಿರುದ್ಧ, ಶರತ್ ಬಾಬು ಜೊತೆಗೆ ಗುರುಮೂರ್ತಿ ಇಬ್ಬರ ವಿರುದ್ಧ FIR ಅನ್ನ ದಾಖಲಿಸ್ತಾರೆ. ಯಾವಾಗ FIR ದಾಖಲಾಗುತ್ತೆ, ಇಬ್ಬರು ವ್ಯಕ್ತಿಗಳು ಕೂಡ ತಲೆಯನ್ನು ಮರೆಸ್ಕೊಂಡಿರುವಂಥದ್ದು. ಈ ಗುರುಮೂರ್ತಿ ಏನಿದ್ದಾರೆ ಜೊತೆಗೆ ಈ ಶರತ್ ಬಾಬು ಇಬ್ಬರು ಕೂಡ ಜೊತೆ ಕೆಲಸವನ್ನ ಮಾಡ್ತಿರುವಂತ ಆರೋಪ ಕೇಳಿಬಂದಿದೆ. ಜೊತೆಗೆ ಈ ಶರತ್ ಬಾಬು ಲೋಕಲ್ ಆಗಿ ಒಂದು ಮಾಸ ಪತ್ರಿಕೆಯನ್ನು ಕೂಡ ನಡೆಸ್ತಾರೆ ಅನ್ನೋ ಒಂದು ಆರೋಪ ಇರುವಂಥದ್ದು. ಇದೇ ರೀತಿಯಾಗಿ ಬೇರೆ ಇಲಾಖೆಗಳೇನಿದೆ, BBMP ಇರ್ಬೋದು, ಬೆಸ್ಕಾಂ ಇರ್ಬೋದು, ಇದೇ ರೀತಿಯಾಗಿ ಸಾಕಷ್ಟು ಹಣಕ್ಕೆ ಬೇಡಿಕೆ ಇಟ್ಟು ಹಣವನ್ನು ವಸೂಲಿ ಮಾಡಿರುವಂತಹ ಆರೋಪ ಕೂಡ ಇಬ್ಬರು ವ್ಯಕ್ತಿಗಳ ಮೇಲೆ ಇರುವಂಥದ್ದು. ಅದೇ ರೀತಿಯಾಗಿ ಅಧಿಕಾರಿಗಳು ಹೆದರಿ ಹಣವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಕಳಪೆ ಕಾಮಗಾರಿ ಆಗಿರೋದು ನಿಜಾನ ಅನ್ನುವಂತ ಪ್ರಶ್ನೆ ಮೂಡ್ಬಿಡುತ್ತೆ. ರಘುಪಾಲ್, ವಿದ್ಯಾಶ್ರೀ, ಇಬ್ಬರು ವ್ಯಕ್ತಿಗಳು ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಇದೇ ರೀತಿಯಾಗಿ ಹಣ ವಸೂಲಿ ಮಾಡಿರುವಂತಹ ಆರೋಪ ಇದೆ. ಅದೇ ರೀತಿಯಾಗಿ ಬಿಡಿಎ ಇಂಜಿನ್ಗಳ ಮೇಲೂ ಕೂಡ ನಾವು ಈ ರೀತಿಯಾದಂತಹ ಒಂದು ಅಸ್ತ್ರವನ್ನು ಉಪಯೋಗಿಸಿ ಹಣವನ್ನು ವಸೂಲಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬೆದರಿಕೆ ಜೊತೆಗೆ ಬ್ಲಾಕ್ ಮೇಲ್ ತಂತ್ರವನ್ನು ಉಪಯೋಗಿಸ್ತಾರೆ. ಆದರೆ ಈ ಬ್ಲಾಕ್ ಮೇಲ್ ಜೊತೆಗೆ ಬೆದರಿಕೆಗೆ ಬಗ್ಗದ ಈ 4 ಜನ ಇಂಜಿನಿಯರ್ಗಳು ದಾಖಲೆ ಸಮೇತ ಪೊಲೀಸ್ ಠಾಣೆಗೆ ಇವರು ಏನೆಲ್ಲ ಮಾಡಿ ನಮ್ಮ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿ ದೂರನ್ನ ದಾಖಲಿಸಿರುವಂಥದ್ದು. ಸದ್ಯಕ್ಕೆ ಬಿಡಿಎ ಇಂಜಿನಿಯರ್ಗಳ ವಿರುದ್ಧ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಯಾವುದೇ ಹಣವನ್ನು ಕೂಡ ಪಡ್ಕೊಳ್ಳೋಕೆ ಆಗಿಲ್ಲ. ಅದಾದ ನಂತರದಲ್ಲಿ ಲೋಕಾಯುಕ್ತಕ್ಕೆ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲಿಸ್ತೀವಿ ಅನ್ನೋ ಒಂದು ಪೋಸ್ಟಲ್ ಲೆಟರ್ ಅನ್ನ ಕೂಡ ಕಳೆದ ತಿಂಗಳಷ್ಟೇ ಕಳಿಸ್ಕೊಡ್ತಾರೆ. ಅದಕ್ಕೂ ಕೂಡ ಬಗ್ಗದ ಇಂಜಿನಿಯರ್ಗಳು ದೂರನ್ನ ದಾಖಲಿಸ್ತಾರೆ. ದೂರು ದಾಖಲಿಸಿದ ನಂತರ ಇವರ ಬಂಡವಾಳ ಬಯಲಾಗ್ತಿರುವಂಥದ್ದು. ಯಾವಾಗ FIR ದಾಖಲಾಗುತ್ತೆ, ಇಬ್ಬರು ಕೂಡ ಈಗ ತಲೆ ಮರೆಸ್ಕೊಂಡಿರುವಂಥದ್ದು. ಈ ಇಬ್ಬರು ಆರೋಪಿಗಳ ಪತ್ತೆಗೆ ಸದ್ಯಕ್ಕೆ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.